ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಿ ಹುಕ್ಕೇರಿಯಲ್ಲಿ ಮುಸ್ಲಿಂ ಜಮಾತ್ ತಂಜೀಮ್ ಸಮಿತಿ ವತಿಯಿಂದ ತಹಸೀಲ್ದಾರರಿಗೆ ಮನವಿ. ಹುಕ್ಕೇರಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸಬೇಕು ಎಂದು ಒತ್ತಾಯಿಸಿ 11 ಜಮಾತ್ ಮುಸ್ಲಿಂ ಬಾಂಧವರು ಸೇರಿಕೊಂಡು ಹಾಗೂ ತಂಜೀಮ್ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹುಕ್ಕೇರಿ ಉಪ ತಹಸೀಲ್ದಾರರಾದ ಶ್ರೀ ಪ್ರಕಾಶ್ ಕಲ್ಲೋಳಿ ಅವರಿಗೆ ಮನವಿ ಸಲ್ಲಿಸಿದರು. ಪಟ್ಟಣದಿಂದ ಘೋಷಣೆ ಕೂಗುತ್ತಾ ತಹಸೀಲ್ದಾರರ ಕಚೇರಿಗೆ ಆಗಮಿಸಿದ ಸಮಿತಿಯ ನಿಯೋಗವು ಗೋವು ಭಾರತೀಯರ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದೆ. ಇದನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಘೋಷಿಸುವ ಮೂಲಕ ದೇಶದ ಐಕ್ಯತೆ ಮತ್ತು ಧಾರ್ಮಿಕ ಭಾವನೆಗಳಿಗೆ ಗೌರವ ಸಲ್ಲಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಸಮಿತಿಯ ಮುಖಂಡರು, ನಮ್ಮ ದೇಶದಲ್ಲಿ ಗೋವು ಅತ್ಯಂತ ಪವಿತ್ರವಾದ ಪ್ರಾಣಿಯಾಗಿದೆ. ಇದನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸುವುದು ದೇಶದ ಬಹುಸಂಖ್ಯಾತ ಜನರ ಭಾವನೆಗೆ ಪೂರಕವಾದ ನಿರ್ಧಾರವಾಗಿದೆ. ಸಾಮರಸ್ಯ ಮತ್ತು ಗೌರವದ ಸಂಕೇತವಾಗಿ ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ ಪಾಟೀಲ್, 11 ಜಮಾತಿನ ಅಧ್ಯಕ್ಷರಾದ ಸಲೀಂ ನದಾಫ್ ಹಾಜಿ, ನಜೀರ್ ಅಹಮದ್, ಮೊಮಿನ್ ರಾದ, ಪಾಪುಲ್ ಗೋರಿಖಾನ್, ಶಬ್ಬೀರ್ ಸಂದಿ, ಇರ್ಷಾದ್ ಮಕಾಸಿ, ಆದಮ್ ಕಾನಾಜಾದೆ, ಬಾಬಾಜಾನ್ ಕಾಜಿ, ಶಹಾಜಾನ್ ಕಡಗಾವಿ, ಕಾಜಾ ನಾಯ್ಕವಾಡಿ, ಮೋಷನ್ ಮುಜಾವರ್, ನಾಸೀರ್ ಸುತಾರ್, ಅಲ್ತಾಫ್ ಮುಕಾಸಿ, ಜುಬೇರ್ ಮುಕಾಸಿ, ಮುಸ್ಲಿಂ ಮುಖಂಡರು, ಯುವಕರು, ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ. ವರದಿ ನಾಸೀರ್ ಸುತಾರ್, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಗೋಹತ್ಯೆಯನ್ನ ದೇಶದಲ್ಲಿ ಪ್ರಾರಂಭ ಮಾಡಿದವರು ಯಾರು? ಪ್ರಾರಂಭ ಮಾಡಿದಾಗ ನಮ್ಮ ದೇಶದಲ್ಲಿ ಮುಸಲ್ಮಾನರು ಇದ್ರು ಏನ? ಅವಾಗ ಅವರ ಹೇಳಿದ್ರಿ, ಗೋಹತ್ಯೆಯನ್ನ ಮೊದಲು ಮಾಡಿದವರು ಋಷಿಮುನಿಗಳು, ಬ್ರಾಹ್ಮಣರು ಅಂತ ಹೇಳಿದ್ರು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕನೂ ಹೇಳಿದ್ರು, 2-3 ಶ್ಲೋಕ ಹೇಳಿದ್ರು. ಅದರಲ್ಲಿ ಒಂದೆರಡು ವಶಿಷ್ಠ ಮುನಿಗಳು ತಮ್ಮ ಭಕ್ತನ ಮನೆಗೆ ಹೋದಾಗ ಪೂಜನೆ ಏನು ಪ್ರಸಾದ ಬೇಕಂತ ಹೇಳಿ ಆ ಭಕ್ತರು ಕೇಳಿದಾಗ ವಶಿಷ್ಠ ಮುನಿಗಳು ಹೇಳಿದ್ರಂತೆ, ಈಗ ಒಂದು 4-5 ದಿವಸ ಆದಂತ ಎಳೆ ಕರುವಿನ ಮಾಂಸದ ಊಟ ನನಗೆ ಬೇಕು ಅಂತ ಹೇಳಿ. ಆದ್ರೆ ದೇಶ ಎಲ್ಲ ಒಂದು ಭಾವನೆ ಇದೆ, ಆ ಕಡೆಯಿಂದ ಮುಸಲ್ಮಾನರು ಅಷ್ಟೇ ತಿಂತಾರತ್ತೆ. ಆದ್ರೂ ಅವರಲ್ಲಿ ಬದಲಾವಣೆ ಆಗಿದೆ, ತುಂಬಾ ಸಂತೋಷ. ಗೋಮಾತೆಯ ಒಂದು ಆಶೀರ್ವಾದದಿಂದ ಇವತ್ತಿನ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿದೆ. ಗೋಮಾತೆಯ ರಕ್ಷಣೆ ಸಲುವಾಗಿ ಎಷ್ಟೋ ಸಂಘಟನೆಗಳದ್ದು ಹೋರಾಡ್ತಿದ್ರು, ಲಾಠಿ ಚಾರ್ಜ್ ಆಗ್ಯಾವ. ಆದ್ರೆ ಈಗೆಲ್ಲ ಸಂಸ್ಥೆಗಳು, ಆ ಸಂಘಟನೆಗಳು ಕೇಂದ್ರ ಸರ್ಕಾರಕ್ಕೆ ಇದೇ ಒಂದು ಸಮಯ ನಮ್ಮ ಮುಸಲ್ಮಾನ್ ಬಾಂಧವರೆಲ್ಲ ಅದನ್ನ ರಾಷ್ಟ್ರೀಯ ಪ್ರಾಣಿ ಅಂತೇಳಿ ಅಥವಾ ರಾಷ್ಟ್ರೀಯ ಗೋಮಾತೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಎಲ್ಲ ಕಡೆ ಮನವಿ ಕೊಡ್ತಾ ಇದ್ದಾರೆ. ಆದ್ರೆ ಈ ಸಂಘಟನೆಗಳು ಏನು ಹೋದು ಕೇಂದ್ರ ಸರ್ಕಾರಕ್ಕೆ ಬೆನ್ನಟ್ಟಬೇಕಾಗಿತ್ತವರು ಹತ್ತ ಇಲ್ಲ. ಅಂದ್ರೆ ಕೇವಲ ಇವರು ನಾಟಕೀಯವಾಗಿ ಅಥವಾ ಉಪಜೀವನಕ್ಕಾಗಿ ಇಂಥ ಕೆಲಸ ಮಾಡ್ತಿದ್ರು ಅನ್ನೋ ಒಂದು ಸಂಶಯ ಬೇಡ. ಇವತ್ತ ಆ ಎಲ್ಲ ಸಂಘಟನೆಗಳು ವಿನಂತಿ ಮಾಡ್ಕೊಳ್ತೇನೆ, ಮುಸಲ್ಮಾನ ಬಾಂಧವರೊಂದಿಗೆ ನೀವು ಎಲ್ಲ ಸೇರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಇರ್ಬೋದು, ಅದು ರಾಷ್ಟ್ರೀಯ ಮಾತೆ ಗೋಮಾತೆ ಅಂತೇಳಿ ಘೋಷಣೆ ಮಾಡಿ ಒಂದು ದೇಶಕ್ಕೆ ಆ ಆಕಳ ಆ ಗೋವಿನ ಒಂದು ಋಣದಲ್ಲಿ ಕೇಂದ್ರ ಸರ್ಕಾರ ಇದೆ, ಆ ಋಣ ತೀರಿಸಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ತಹಸೀಲ್ದಾರ್ಗೆ ಮನವಿ ಮಾಡ್ಕೊತೇನೆ. ಚಳವಳಿ ಮಾಡೋರು ಬಹಳಷ್ಟು ಗೋಶಾಲೆಗಳು ತೆಗಿತಾರೆ. ಅಲ್ಲಿ ಉತ್ತರ ಪ್ರದೇಶ ಅಥವಾ ರಾಜಸ್ಥಾನ, ಮಧ್ಯಪ್ರದೇಶದ ಕೆಲವೊಂದ ಗೋಶಾಲೆಗಳ ಮೇಲೆ ಹರಿದಾರ ಇರ್ತಾವ. ಹರಿದಾರ ನೋಡ್ರೆ ಒಳಗೆ ಪ್ರಾಣಿ ಸತ್ತ ಹೋಗ್ತಾರಂತ. ಅದಕ್ಕೆ ನಾವು ಯಾವ ಹಡದ ತಾಯಿ ತಂದೆಯನ್ನು ನೋಡುವಂತ ಜವಾಬ್ದಾರಿ ಇಲ್ಲ. ಅದರ ಸಲುವಾಗಿ ನಮ್ಮಲ್ಲಿ ವೃದ್ಧಾಶ್ರಮ ಹೊಂದಿಲ್ಲ. ಯಾವಾಗ ದೇಶದಲ್ಲಿ ವೃದ್ಧಾಶ್ರಮ ಹೊಂದಕ್ಕೆ ಹೋಗ್ತಾ ನಮ್ಮ ಸಂಸ್ಕೃತಿ ಸತ್ಯದ. ಯಾರು ತಾಯಿ ತಂದೆ ನೋಡಕ್ಕಾಗುದಿಲ್ಲ, ಮುದಿಯಾದ ಆಕಳನ್ನ ಎತ್ತನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಗೋ ಅಂತ ನಾನು ಪ್ರೀತಿ ಮಾಡ್ತೇನೆ, ಆದ್ರೆ ನಾನು ಒಬ್ಬ ರೈತ. ಒಂದು ಆಕಳು 2 ಎತ್ತದ, ಆಕಳು ಗೋಡಿ ಬೀಳ್ತದ, ಎತ್ತ ಕಾಲ ಕುಕ್ಕವ್ ನೇಗಿಲ ಮಾಡ್ಲಿಕ್ಕೆ ಬರುದಿಲ್ಲ. ಬ್ಯಾಟ್ ಬಂದ್ರೆ ಕಾಲ ಕೊಡೋದು, ಎತ್ತ ಯಾರು ತಗೊಳ್ಳೋದಿಲ್ಲ. ನನಗೆ ಎತ್ತಿನ ಅವಶ್ಯ ಐತಿ, ಗಿಡ ಕಟ್ಲಿಕ್ಕೆ ನನ್ನ ಜಾಗಿಲ್ಲ. ಅದನ್ನ ನಾನು ಏನ್ ಮಾಡ್ಬೇಕು ರೈತ? ಅದಕ್ಕೆ ರೈತರಿಗೂ ಒಂದು ಕಾನೂನು ಮಾಡ್ರಿ. ಯಾರೇ ಆದ್ರೂ ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಗೋವನ್ನು ಮಾಡಬಾರದು, ಡಾಕ್ಟರ್ ಸರ್ಟಿಫಿಕೇಟ್ ಇಲ್ಲದೆ ಯಾರಾದ್ರೂ ಅದ್ರ ಹತ್ಯೆ ಮಾಡಬಾರದು ಅಂತ ಹೇಳಿ ಅದನ್ನು ಒಂದು ಕಾನೂನಲ್ಲಿ ಸೇರ್ಬೇಕಂತ ಹೇಳಿ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ಕೊತೇನೆ. ಧನ್ಯವಾದಗಳು. ಹಾಗೂ ಅಧಿಕಾರಿಗಳೇ
ಹಾಗೂ ತಾಲೂಕಾ ಮ್ಯಾಜಿಸ್ಟ್ರೇಟ್ಗಳಿಗೆ ಇವತ್ತಿನ ದಿವಸ ಹಾಗೂ ಇವತ್ತಿನ ದಿವಸ ತಾಲೂಕಿನ ಅವರ ಹುಕ್ಕೇರಿ ಗ್ರಾಮದ ಪಟ್ಟಣದ ಸಮಸ್ತ ಮುಸ್ಲಿಂ ಬಾಂಧವರು ಇವತ್ತು ಗೋಮಾತೆಯ ಬಗ್ಗೆ ಕ್ರಾಂತಿ ರಚಿಸಿದ್ದು ಒಂದು ಐತಿಹಾಸಿಕ ದಿನ. ಆದರೆ ನಮ್ಮ ಮುಸ್ಲಿಂ ಬಾಂಧವರಿಗೆ ದಬ್ಬಾಳಿಕೆಯಿಂದ ಈ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದಕ್ಕೆ ನಾವು ನಮ್ಮ ಪ್ರಾಣವಾದವನ್ನು ನಾವು ಅದಕ್ಕೆ ಸ್ವೀಕರಿಸುವುದಿಲ್ಲ. ಹಾಗೂ ನಾನು ಗೋಮಾತೆಯನ್ನು ಜಾಪಾಡು ಮಾಡೋದು, ಅವರು ಕಾನೂನುಬದ್ಧವಾಗಿ ಅದರ ಹತ್ಯೆಯನ್ನು ಮಾಡುವುದು ನಾವು ಮಾಡೇ ಮಾಡುತ್ತೇವೆ. ನಾವು ಇದನ್ನು ಎಂದು ಸರಿಯುವುದಿಲ್ಲ. ಇದಕ್ಕೆ ಎರಡು ಮಾತಿಲ್ಲ. ಅದಕ್ಕಾಗಿ ಈ ಮೊದಲು ದೇಶದಲ್ಲಿ ನೂರಾರು ವರ್ಷದಿಂದ ಈ ಪ್ರತಿಕ್ರಿಯೆಯನ್ನು ನಡೀತಾ ಇದೆ. ಅದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಆ ಟೈಮದಾಗ ಎಲ್ಲರೂ ದೇಶದಲ್ಲಿ ಬ್ರಾಹ್ಮಣರಿದ್ದರು, ಕ್ರಿಶ್ಚಿಯನರಿದ್ದರು, ಎಲ್ಲರೂ ಇದ್ದರು. ನಾವು ಯಾರು ಯಾವುದೇ ಅವರು ಬಂದಿದ್ದಿಲ್ಲ, ತಕರಾರು ಮಾಡಿದ್ದಿಲ್ಲ. ಆದರೆ ಕೆಲವೊಂದು ಮಿನಿಸ್ಟರ್ ಅಷ್ಟೇ ಮಾತ್ರ ಇದಕ್ಕೆ ಒಂದು ರೂಪರೇಷೆ ಮಾಡಿ ನಮ್ಮ ಸಮಾಜವನ್ನು ಹತ್ತಿಕ್ಕುವ ಪ್ರಯತ್ನದಲ್ಲಿ ನಡೆದಿದ್ದಾರೆ. ಅದಕ್ಕೆ ನಾವು ರಾಷ್ಟ್ರೀಯ ಮುಸ್ಲಿಂ ಬಾಂಧವರು, ಮೌಲ್ಯಗಳು, ಇನ್ನಿತರ ಅಧಿಕಾರಿಗಳು ಎಲ್ಲರೂ ಕೂಡಿ ನಾವು ಅದನ್ನು ಪರೀಕ್ಷೆ ಮಾಡುತ್ತಿದ್ದೆವು. ದೇವರಾದ ನಮಗೆ ಯಶಸ್ವಿ ಕೊಡಲಿ, ಅವರು ಕಾಯ್ದೆ ಮಾಡುವುದವರಿಗೆ ಉಪಯೋಗ ಮಾಡಲಿ ಅಂತ ಹೇಳಿ ನಾ ಈ ವೇದಿಕೆ ಮುಖಾಂತರ ಕೇಳಿರುತ್ತಿದ್ದೇನೆ. ಹಾಗೂ ಎಲ್ಲರೂ ತಮ್ಮ ಈ ಪ್ರತಿಭಟನೆಗೆ ಬಂದು ಸಹಕರಿಸಿದ್ದಕ್ಕೆ ಎಲ್ಲರಿಗೆ ನನ್ನ ಕಮಿಟಿಯಿಂದ ಹಾಗೂ ಎಲ್ಲರ ನಮ್ಮ ಸಭಾಪತಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸರ್ಕಾರಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಣೆ ಮಾಡಿದ ಸರ್ಕಾರಕ್ಕೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿದ ಸರ್ಕಾರಕ್ಕೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿದ ಸರ್ಕಾರಕ್ಕೆ, ಗೋವನ್ನು ರಾಷ್ಟ್ರೀಯ ಮಾಡಿದ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ನರೇಂದ್ರ ಮೋದಿ ಸರ್ಕಾರಕ್ಕೆ, ಮಾಡಿದ ಸರ್ಕಾರಕ್ಕೆ ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು, ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು, ರಾಷ್ಟ್ರೀಯ ಪ್ರಾಣಿ ಮಾಡಲೇಬೇಕು, ಗೋಹತ್ಯೆಗೆ ಒಂದು ಕಾನೂನು ಮಾಡಲೇಬೇಕು, ಹತ್ಯೆ ಮೇಲೆ ಒಂದು ಕಾನೂನು ಮಾಡಲೇಬೇಕು, ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು, ಹತ್ಯೆಯನ್ನು ಬ್ಯಾನ್ ಮಾಡುವುದು ಸರ್ಕಾರಕ್ಕೆ, ಗೋಹತ್ಯೆ ಬ್ಯಾನ್ ಮಾಡಬೇಕು ಸರ್ಕಾರಕ್ಕೆ, ಗೋಹತ್ಯೆಯನ್ನು ಬ್ಯಾನ್ ಮಾಡಬೇಕು ಸರ್ಕಾರಕ್ಕೆ.